ಜೀವನದಲ್ಲಿ ಹೆಣ್ಮಗು ಆಗ್ಬಿಟ್ಟು ಬಂದಿರೋ ಈ ಮಗುನ ಕುತ್ತಿಗೆ ಸಾಯಿಸ್ಲಾ ಇಲ್ಲ ಉಸಿರು ಕಟ್ ಸಾಯಿಸ್ಲಾ ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ಇವತ್ತು ಮುಗಿಸ್ಬಿಡ್ಬೇಕು ಇದ್ರ ಕತೆನ. ಬೇಗ ಈ ಮಗು ಕತೆ ಮುಗಿದ್ರೆ ನನ್ ಮಗ ಸೊಸೆ ಮತ್ತೊಂದ್ ಮಗು ಮಾಡ್ಕೊಂತಾರೆ. ಅವಾಗ ಗಂಡು ಮಗನೇ ಹುಟ್ಟು ಬರುತ್ತೆ. ಈ ಪುಟ್ಟಿ ಬಂದೇ ಬಿಟ್ಲಾ? ಅದ್ ಯಾವ ಸ್ಪೀಡಲ್ಲಿ ಟೀ ಮಾಡ್ಕೊಂಡ್ ಬಂದ್ರು. ಮಗುನ ಮಲಗಿಸ್ತಿರೋ ತರ ನಾಟಕ ಆಡ್ಬಿಡ್ತೀನಿ. ಲಾಲಿ ಲಾಲಿ ಸುಕುಮಾರಿ, ಲಾಲಿ ಮುದ್ದು ಬಂಗಾರಿ, ಲಾಲಿ ಲಾಲಿ ಸುಕುಮಾರಿ, ಲಾಲಿ ಮುದ್ದು ಬಂಗಾರಿ, ಈ ಅಜ್ಜಿಯ ಬಾಳಿನ ನೆಮ್ಮದಿಗೆ ನೀನೇ ತಾನೇ ಆಧಾರ. ಲಾಲಿ ಲಾಲಿ ಸುಕುಮಾರಿ, ಮಲಗೆ ನನ್ನ ಮುದ್ದಾಣಿ, ಲಾಲಿ ಲಾಲಿ ಸುಕುಮಾರಿ, ಜೋ 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 ಜೋ. ನಮ್ಮ ಲಿನೀಶನ್ನ ಅವ್ರ ಅಜ್ಜಿ ಎಷ್ಟು ಇಷ್ಟಪಡ್ತಿದ್ದಾರೆ, ಎಷ್ಟು ಮುದ್ದಾಗಿ ಲಾಲಿ ಹಾಡು ಮಲಗಿಸ್ತಿದ್ದಾರೆ. ಬಂದೀನಿ ತಗೊಳ್ಳಿ. ಪಟ್ಟಿ ಯಾವಾಗ ಬಂದಿಯಮ್ಮ? ನೀನ್ ಬಂದಿದೆ ಗೊತ್ತಾಗ್ಲಿಲ್ಲ. ಮಗುನ ಲಾಲಿ ಹಾಡು ಮಲಗಿಸ್ತಾ ಇದ್ದೆ, ಹಾಗಾಗಿ ನೀನ್ ಬಂದಿದೆ ಗೊತ್ತಾಗ್ಲಿಲ್ಲ ಕಣಮ್ಮ. ಟೀ ತಂದ್ಯಾ? ಕುಡಿತೀನಿ. ಈ ಟೀ ಜೊತೆ ತಿನ್ನಕ್ಕೆ ಬಜ್ಜಿನ ಪಕೋಡನ ಮಾಡ್ಕೋಬಾ ಅಂತ ಕಳ್ಸಿದ್ರೆ ಆ ಗ್ಯಾಪ್ ಅಲ್ಲಿ ಈ ಪಾಪನ ಮುಗಿಸ್ಬಿಡ್ಬೋದು. ಹಾಗೆ ಮಾಡ್ತೀನಿ. ಒಳ್ಳೆ ಐಡಿಯಾ. ಪುಟ್ಟಿ ಹೋಗಮ್ಮ, ಒಂಚೂರು ಟೀ ಜೊತೆ ತಿನ್ನಕ್ಕೆ ಒಂದ್ 4 ಪಕೋಡನ ಬಜ್ಜಿನ ಮಾಡ್ಕೊಂಬ. ತುಂಬಾ ಚೆನ್ನಾಗಿರುತ್ತೆ ಈ ಟೀ ಜೊತೆ. ಮೊದ್ಲೇ ಚಳಿ ಗಾಳಿ ಮಳೆ ಬೀಳ್ತಿದ್ಯಲ್ಲ, ಚೆನ್ನಾಗನ್ಸುತ್ತೆ. ಹೋಗಮ್ಮ, ಮಾಡ್ಕೋಬಾ. ಅತ್ತೆಮ್ಮ, ಅದು ಅಮ್ಮ ನಿಮ್ಮನ್ನ ಊಟಕ್ಕೆ ಕರೀತಿದ್ದಾಳೆ ಅತ್ತೆಮ್ಮ. ಅಮ್ಮ ಒಬ್ಬಟ್ಟು, ಸಾರು, ಅನ್ನ, ಪಲ್ಯ, ಬಜ್ಜಿ, ಪಕೋಡ ಎಲ್ಲ ಮಾಡಿದಾಳೆ. ಇವಾಗ ನಾನೇನು ಮಾಡೋದ್ ಬೇಡ. ಇವಾಗ ನೀವು ಬಂದು ಊಟಕ್ಕೆ ಕುತ್ಕೊಳ್ಳಿ ಅತ್ತೆಮ್ಮ. ಬನ್ನಿ, ಅಮ್ಮ ನಿಮ್ಮನ್ನ ಊಟಕ್ಕೆ ಕರೀತಿದ್ದಾಳೆ. ಅಯ್ಯೋ ಹೌದೇನಮ್ಮ ಪುಟ್ಟಿ, ಇಷ್ಟು ಬೇಗ ಊಟ ಮಾಡದ? ಹ್ಞೂ ಬೀಗ್ರೆ, ಇಷ್ಟು ಬೇಗ ಊಟ ಮಾಡದಯ್ಯ. ನೀವ ಅಷ್ಟು ದೂರದಿಂದ ಸುಸ್ತಾಗಿ ಬಂದಿದ್ದೀರಾ. ಹೊಟ್ಟೆ ತುಂಬ ಊಟ ಮಾಡೋದ್ ಬೇಡವಾ? ನಡ್ರಿ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಕುತ್ಕೊಳ್ಳಿ. ಹೌದು ಅತ್ತಿ, ಬನ್ನಿ ಊಟ ಮಾಡಿ. ಪಾಪ ನೀವೆಷ್ಟು ಒಳ್ಳೆಯವರು. ನನಗೆ 100 ರೂಪಾಯಿ ಕೊಟ್ಟು ಕಬ್ರಿ ಬಿಸ್ಕೆಟ್, ಬೆಣ್ಣೆ ಬಿಸ್ಕೆಟ್ ತಿನ್ನಕ್ ದುಡ್ಡು ಕೊಟ್ಟಿದ್ದೀರಾ. ನಿಮ್ಮಂತ ಒಳ್ಳೆ ಅತ್ತೆ ಎಲ್ಲೂ ಸಿಗಲ್ಲ. ಪಾಪ ನೀವು ಹೊಟ್ಟೆ ಹಾಸ್ಕೊಂಡು ಅಲ್ಲಿಂದ ಇಲ್ಲಿ ಪಾಪು ನೋಡಕ್ ಬಂದೀರಾ. ಬನ್ನಿ, ಹೊಟ್ಟೆ ತುಂಬಾ ಊಟ ಮಾಡಿ. ಊಟ ಮಾಡ್ತೀನಿ, ಆದ್ರೆ ನಾನು ಸ್ವಲ್ಪ ಹೊತ್ತು ಪಾಪು ಜೊತೆನೇ ಕುತ್ಕೊಂಡಿರ್ಬೇಕು. ಹೋಗಿ ನೀವುಗಳೆಲ್ಲ ನಿಮ್ ಕೆಲಸ ನೋಡ್ಕೊಳ್ಳಿ. ಏ ಇಲ್ಲ ಬೀಗ್ರೆ, ನಿಮ್ಮನ್ನೆಂತ ಒಬ್ರನ್ನೇ ಬಿಟ್ಟಿರೋದು. ನಾವು ಇಲ್ಲೇ ಕುತ್ಕೊಂತೀವಿ ಬಿಡಿ ಎತ್ಲಾಗಿ. ಅದೇನೇನೋ ಪಾಪುಗೆ ಬಟ್ಟೆ ಬರೆ, ಕಾಲಿಗೆ ಬಳೆ, ಕೈಗೆ ಬಳೆ ಎಲ್ಲ ತೊಂದಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಕೊಡಿ ಬೀಗ್ರೆ. ಅದನ್ನೆಲ್ಲ ಮಗಿಗೆ ಹಾಕೋಣ. ನೋಡಿ ಅಲ್ಲಿ ಹೆಂಗ್ ಪಿಳ 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 ಅಂತ ಕೊಂಡ್ ಬಿಡ್ತಿದ್ದಾಳೆ ನಿಮ್ಮ ಮೊಮ್ಮಗಳು ಅಂತ. ಓ, ಕಣ್ ಬಿಟ್ಬಿಟ್ಟಿದ್ದಾಳೆ. ಇವ್ರು ಯಾರು ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ಕಣ್ಣು ಯಾವತ್ತೂ ಬಿಡಬಾರ್ದು, ಆ ಥರ ಮಾಡ್ಬಿಡ್ತಿದ್ದೆ. ಛೇ, ಸರಿಯಾದ ಸಮಯಕ್ಕೆ ಪುಟ್ಟಿ ಟೀ ತಗೊಂಡ್ ಬಂದ್ಬಿಟ್ಲು. ಅದ್ರ ಜೊತೆಗೆ ಈ ಬೀಗರು ಬೇರೆ ಊಟ ಮಾಡಿ ಅಂತ ಬಂದ್ಬಿಟ್ರು. ಇಲ್ಲಾಂದ್ರೆ ಇವತ್ತು ನಾನು ಇಲ್ಲಿಗೆ ಬಂದಿರೋ ಕೆಲಸ ಮುಗ್ದು ನಿರಾಳವಾಗಿ ಉಸಿರು ಬಿಡ್ತಿದ್ದೆ. ನನ್ನ ಮೊಮ್ಮಗಳು ಎದ್ಬಿಟ್ಟಿದ್ದಾಳೆ. ಪಿಳ 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 ಅಂತ ಕಣ್ ಬಿಡ್ತಿದ್ದಾಳೆ. ಅಲ್ಲೇ ಮುದ್ದು ಮೊಮ್ಮಗಳೇ, ಎಷ್ಟು ಚೆನ್ನಾಗಿದ್ಯವ. ಅಯ್ಯೋ ಎಷ್ಟು ದೊಡ್ಡ ಕಣ್ಣು, ಪುಟಾಣಿ ಮಗು, ಪುಟಾಣಿ ಬಾಯಿ. ಅಯ್ಯೋ ಇದ್ರ ಮಾರೆಗಲೆ ಎಂತ ಚೆನ್ನಾಗಿರೋ ತಲೆ ಕೂದಲು ನೋಡ್ರು. ಪಿಂಕ್ ಫ್ರಾಕ್ ಹಾಕೊಂಡು ಒಳ್ಳೆ ಬಂಗಾರದ ಮರಿ ತರ ಕಾಣಿಸ್ತಿದೆ ನನ್ನ ಮೊಮ್ಮಗಳು. ಹೌದು ಬೀಗ್ರೆ, ನೋಡಿ ನಿಮ್ಮ ಮೊಮ್ಮಗಳು ನೋಡಕ್ ನಿಮ್ ತರನೇ ಇದ್ದಾಳೆ. ಇಲ್ಲ ಕಣ್ರಿ ಬೀಗ್ರೆ, ನೋಡಕ್ಕೆ ಮಗು ಪುಟ್ಟಿ ತರನೇ ಇರೋದು. ಅಯ್ಯೋ ಅಮ್ಮ, ಲಿನೀಶ ಪಾಪು ನಮ್ಮ ಮನೆಯವ್ರ ತರ ಇರೋದು ಕಣೆ ಅಮ್ಮ. ನೋಡಕ್ ಶಮನ್ ತರನೇ ಇದ್ದಾಳೆ ಅಲ್ವಾ? ಅಯ್ಯೋ ಸಾಕ್ ಸುಮ್ನಿರ. ನಮ್ ಲಿನೀಶ ಪಾಪು ಯಾರ ತರನೇ ಇಲ್ಲ. ಅವ್ರ ಅಪ್ಪನ ತರನೇ ಇಲ್ಲ, ಅಮ್ಮನ ತರನೇ ಇಲ್ಲ, ಈ ಅಜ್ಜಿದಿರ್ ತರನೇ ಇಲ್ಲ. ಅವಳಿರೋದು ಟೇಟ್ ತಮಳಿ ಮಾವನ್ ತರನೇ. ನೋಡಿ ನಾನೆಷ್ಟು ಸುಂದರವಾಗಿದ್ದೀನಿ. ದೊಡ್ಡ ಕಣ್ಣು, ಗಿಳಿ ಮೂಗು, ಎಷ್ಟು ಚೆನ್ನಾಗಿರೋ ತೊಂಡೆ ಹಣ್ಣಿನಂತ ಬಾಯಿ. ನನ್ನ ಸೌಂದರ್ಯನೇ ನಮ್ಮ ಅಕ್ಕಯ್ಯನ ಮಗಳಿಗೆ ಬಂದಿರೋದು. ನೋಡಿ ಅವಳ ಮಾವನ್ನೇ ಹೊಲದು. ನೋಡಕ್ ದಿಟ್ಟ ತಮಳಿ ಮಾವನೇ ಅಲ್ವೇನೆ ಚುಪ್ಪಿ ಪಾಪು. ಬಾರಿ ಬಂದ್ಬಿಟ್ಟ ನಮ್ ಲಿನೀಶ ಪಾಪು. ತಮಣಿ ಮಾವನ್ ತರ ಇದೆ
ಬಂದಿದೆ ಅಂತ ಹೇಳಕ್ಕೆ. ನಿನ್ ಮಾರೆ ಒಂಚೂರು ಕನ್ನಡಿಲಿ ನೋಡ್ಕೋಗತ್ತಮಣಿ. ನಿನ್ ಮಾರೆ ನೋಡ್ಕೊಂಡು ಬೆಳಗ್ಗೆ ಎಲ್ಲಾರ ಆಚೆ ಹೋದ್ರೆ ಸುಮ್ನೆ ಹೋಗ್ತಿರೋ ನಾಯಿಗಳೆಲ್ಲ ನಮ್ಮನ್ನ ಕಚ್ ಕಳಿಸ್ತವೆ ಅಂತ ಐನಾತಿ ಮೂತಿ ನಿಂದು. ಚುಪ್ಪಿ ಪಾಪುಟ್ಟ ಮಣಿ ಮಾವನ್ ತರ ಇರೋದಂತೆ. ನಮ್ ಲಿನಿಶಾ ಮಗಳು ಯಾಕೋ ಅವಳನ್ನ ನೋಡಿದ್ರೆ ನನ್ನ ಥರನೇ ಅಂತ ಕಾಣುತ್ತೆ. ಸುಮ್ಮನಿರಿ. ನೋಡಿ ಏನು ಚೆನ್ನಾಗಿದ್ದಾಳೆ ಅವಳು. ಕೂದಲೇನು ಚಂದ, ಕಣ್ಣೆಷ್ಟು ಚಂದ, ಆ ಮೂಗು ಬಾಯಿ ಎಲ್ಲ ನನ್ನ ಥರನೇಯ, ಯೋಜ್ಜಿ ಥರನೇ ಅವಳು. ಇದ್ರೆ ನಡ್ರಿ ಊಟ ಮಾಡಿರಂತೆ. ಅದೆಂಥದ ಮಗಿಗೆ ಪ್ರಾಕು ಬಳೆ ಗಿಳೆ ತಂದೀನಿ ಅಂತಿದ್ರಲ್ಲ, ಹಾಕಿ ಒಂಚೂರು. ಸರಿ ಆಯ್ತು, ಪ್ರಾಕ್ ತಡಿಸಿ ಬಳೆಗಿಳೆ ಹಾಕೋಣ ಇರಿ. ಯವಿ 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 ನೋಡವ ಪುಟಿ, ನಿನ್ ಮಗಳು ಹೆಂಗ್ ಕಾಣಿಸ್ತಿದ್ದಾಳೆ. ಒಳ್ಳೆ ಟಿವಿಲಿ ಬರ್ತಾವಲೆ ಮಗ ಕಾರ್ಟೂನ್ ಗೊಂಬೆಗಳು, ಹಂಗೆ ಟೇಟ್ ಕಾಣಿಸ್ತಿದ್ದಾಳೆ. ಅಯ್ಯೋ ಭಗವಂತ, ಏನ್ ಮಾರಾಗಿತ್ತಿ ಚುಪ್ಪಿ ಪಾಪು. ನೋಡೆ ನೋಡೆ ನಿಮ್ಮ ಅಜ್ಜಿ ಅದೇನ್ ಚೆನ್ನಾಗಿರೋ ಫ್ರಾಕು, ಅದೇನ್ ಚೆನ್ನಾಗಿರೋ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ತಂದಿದ್ದಾರೆ. ಅಯ್ಯೋ ದೇವ್ರೆ, ಏನ್ ಮುದ್ದಾಗಿ ಕಾಣ್ತಿದೆ ಈ ಮಗ. ಅಯ್ಯೋ ಪುಟಿ, ಈ ಮಗ ನಿನ್ನ ಹೊಟ್ಟೆಯಿಂದ ಬಂದಂಗೆ ಕಾಣಿಸ್ತಿಲ್ಲ ಕಣೆ ಮಾರಾಗಿತ್ತಿ. ಈ ಪಾರಿನಿಂದ ಬರ್ತಾವಲ್ಲ ಗೊಂಬೆಗಳು, ಹಂಗೆ ಟೇಟ್ ಅದೇ ತರ ಕಾಣಿಸ್ತಿದ್ದಾಳೆ. ಒಳ್ಳೆ ಕಣ್ ಮಿಟಕ್ಸ ಗೊಂಬೆ. ಹೌದು ಕಣೆ ಅಮ್ಮ, ಮುದ್ದಾಗಿ ಕಾಣಿಸ್ತಿದ್ದಾಳೆ. ಅತ್ತೆ ಅತ್ತೆ, ಪಾಪನ್ ಕೊಡಿ, ಇವಳಿಗೊಂಚೂರು ಹಾಲು ಕುಡಿಸ್ತೀನಿ. ಎದ್ದಾಗಿಂದ ಏನು ಕುಡ್ದಿಲ್ಲ ಪಾಪ, ಗಂಟ್ಲೆಲ್ಲ ಒಣಗಿರುತ್ತೆ. ಹಾಲು ಕುಡಿಸ್ಕೊಂಡು ಆಚೆ ಕರ್ಕೊಂಬರ್ತೀನಿ ಅತ್ತೆ. ಹೋಗಿ ನೀವಮ್ಮ ಊಟ ಬಡಿಸ್ತಾಳೆ, ಊಟ ಮಾಡಿ ಹೋಗಿ. ಹ್ಞೂ ಕಣವ ಪುಟ್ಟಿ, ನೀನೊಂಚೂರು ಹಾಲು ಕುಡಿಸು, ಪಾಪ ಮಗಿನ ಬಾಯೆಲ್ಲ ಒಣಗಿರುತ್ತೆ. ನಡೀರಿ ಬೀಗ್ರೆ, ನಿಮಗೆ ಊಟ ಮಾಡಿಸ್ತೀನಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ತಲೆಗೆ ಡಿಮ್ ಕೊಟ್ಕೊಂಡು ಅಂದ್ರು ನಿದ್ದೆ ಮಾಡ್ಬಿಡಿ. ಅಷ್ಟು ದೂರದಿಂದ ಬಂದಿರ ಸುಸ್ತಾಗಿರುತ್ತೆ. ಎಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ, ಬಂದಿದ್ ಕೂಡಲೇ ಕತೆ ಮುಗಿಸ್ಬೇಕು ಅಂತ. ಈ ಅಮ್ಮ ಮಗಳು ನನ್ನ ಬೆನ್ನನ್ನೇ ಬಿಡ್ತಿಲ್ಲ. ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಿದ್ದಾರೆ. ನಾನು ಈ ಫ್ರಾಕು, ಹೇರ್ ಬೆಂಡು, ಬಳೆ, ಕೈ ಬಳೆ, ಕಾಲ್ ಬಳೆ ಎಲ್ಲ ಯಾಕೆ ತಂದೆ ಅಂದ್ರೆ, ಕತೆ ಎಲ್ಲ ಮುಗಿದ್ಮೇಲೆ ಮಗು ಪ್ರಾಣನೇ ಹಾರೋದ್ಮೇಲೆ ಯಾಕೆ ಹಿಂಗಾಯ್ತು ಅಂತ ನನ್ನ ಮೇಲೆ ಅನುಮಾನ ಬರಬಾರ್ದಲ್ವಾ. ಅದಕ್ಕೆ ಮಗು ಮೇಲೆ ನನಗೆ ತುಂಬ ಪ್ರೀತಿ ಇದೆ ಅಂತ ತೋರಿಸ್ಕೊಳಕ್ಕೆ ನಾಟಕ ಆಡ್ತಿದ್ದೀನಿ. ಆ ನಾಟಕಕ್ಕೋಸ್ಕರನೇ ಬಟ್ಟೆ, ಬರೆ, ಹೇರ್ ಬ್ಯಾಂಡು, ಬಳೆಗಳೆಲ್ಲ ತಂದೆ. ಛೇ, ಆದರೆ ಈ ನನ್ನ ಕೈಯಲ್ಲಿ ಈ ಕತೆ ಮುಗ್ಸೋಕ್ಕಾಗ್ತಿಲ್ಲ ಮಗುದು. ಇನ್ನು ನಾನು ಇಲ್ಲೇ ಇದ್ದು ನನ್ನ ಕೆಲಸ ಮುಗಿಯೋವರೆಗೂ ನಾನು ಇಲ್ಲಿಂದ ಅಂತೂ ಎಲ್ಲಿಗೂ ಹೋಗ್ದಲೇ ಕೆಲಸ ಫಿನಿಶ್ ಮಾಡೇ ಹೋಗೋದು. ನಾನಂತೂ ಈ ಹೆಣ್ಮಗುನ ಪುಟ್ಟಿ ಜೊತೆ ವಾಪಸ್ ನನ್ನ ಮನೆಗೆ ಕರ್ಕೊಂಡೋಗೋ ಚಾನ್ಸೇ ಇಲ್ಲ. ನೋಡ್ತೀರಿ ಈ ಮಗು ಗತಿ ಏನಾಗುತ್ತೆ ಅಂತ. ವಾಪಸ್ ಮನೆಗೆ ನನ್ನ ಸೊಸೆ ಮಗ ಮಾತ್ರ ಬರಬೇಕು. ನನ್ನ ಮಗಳು ನನಗೆ ಮೊಮ್ಮಗನೇ ಬೇಕು. ಬೀಗ್ರೆ ಯಾಕೆ ನಿಂತೆ ಬಿಟ್ರಲ್ಲ, ಬನ್ನಿ ಹೋಗೋಣ. ಸರಿ ಸರಿ ನಡೀರಿ. ಪುಟ್ಟಿ ತಗೊಳಮ್ಮ, ಹೊಟ್ಟೆ ತುಂಬ ಹಾಲು ಕುಡಿಸು ಮಗುಗೆ. ಪಾಪ ಮಗ ಹೊಟ್ಟೆ ಹಸ್ಕೊಂಡಿರುತ್ತೆ. ಸಣ್ಣ ಮಕ್ಕಳು ಹೊಟ್ಟೆ ಹಸ್ಕೊಂಡಿರ್ಬಾರ್ದು. ತಗೊಳಮ್ಮ, ಹಾಲು ಕುಡಿಸು. ಸರಿ ಫ್ರೆಂಡ್ಸ್, ನಾವು ಊಟ ಮಾಡಕ್ಕೆ ಹೊರಟ್ವಿ. ಮುಂದೆ ಏನೇನಾಗುತ್ತೆ ಅಂತ ನೋಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ.